ಆಗಳಿಸ್ತಾ ಇರತ್ತೆ ನೋಡ್ಬಿಡು. ಆ್ಯಂಡ್ ಬರ್ತಾ ಬರ್ತಾ ನಮ್ಮ ಮಮ್ಮಿ ನಮ್ಮ ಅತ್ತೆನೂ ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಅದಕ್ಕೆ ನಾನು ಬೇಕು ಅಂತ ಅವಾಗ ನನ್ನ ಚಾನೆಲ್ನ ಟೇಕ್ ಓವರ್ ಮಾಡ್ಬೇಕಲ್ಲ ಯಾರಾದ್ರು. ನಮ್ಮ ಕೈಗೆ ಅಕ್ಷತೆ ಕೊಟ್ಟಿದ್ದಾರೆ, ಇಲ್ಲಿಂದ ಹೆಸರೇ ಹೋಗುತ್ತೆ ಅಲ್ಲಿಗೆ. ಸೊ ಗೈಸ್, ನಮ್ಮ ಯಜಮಾನ್ರಿಗೆ ಫುಲ್ ಹುಷಾರಿಲ್ಲ ನೋಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ವಾಯ್ಸು ಡಮ್ಮನ್ ಬಿಟ್ಟೈತೆ ನಂದು. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಶುರು ಮಾಡ್ತಾಯಿದ್ದೀನಿ. ಲೈಟಾಗಿ ಹಿಮಟ್ ಡ್ರಿಸ್ಲಿಂಗ ಇಲ್ಲ ಮಳೆ ಡ್ರಿಸ್ಲಿಂಗ ಗೊತ್ತಾಗ್ತಾಯಿಲ್ಲ, ಒಟ್ಟಿನಲ್ಲಿ ಲೈಟಾಗಂತೂ ಡ್ರಿಸಲ್ ಆಗ್ತಾಯಿದೆ. ಆ್ಯಂಡ್ ಇವತ್ತು ನಾವು ಹಾಸನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫ್ಯಾಮಿಲಿ ಸಮೇತ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟು ನಿಂತಿದ್ದೀವಿ. ಸೊ ಏನಕ್ಕೆ ಹೋಗ್ತಿದ್ದೀವಿ ಏನು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಹೊಸಬ್ರು ಯಾರೇ ಇದ್ದರೂ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಈ ವ್ಲಾಗ್ ನೋಡ್ತಿದ್ರೆ ನಾನು ಲೈಕ್ ಹಾಕ್ಬಿಡಿ ನಿಮ್ಮದು ಇರಲಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ರಾತ್ರಿ ಅಂದ್ಕೊಂಡೆ ಬೆಳಗ್ಗೆ ಎದ್ದು ವ್ಲಾಗ್ ಮಾಡೋಕ್ಕಾಗಲ್ವೇನೋ, ಆ ಲೆವೆಲ್ಗೆ ನನ್ನ ವಾಯ್ಸ್ ಹೋಗಿಬಿಡುತ್ತೆ ಅಂತ. ಬಟ್ ದೇವ್ರ ದಯದಿಂದ ಒಂದು ಸ್ವಲ್ಪನಾದ್ರು ಮಾತಾಡೋ ಲೆವೆಲ್ಗಿದೆ. ಓಕೆ, ನಾವು ವ್ಲಾಗ್ ಮಾಡೋ ಲೆವೆಲ್ಗಿದೆ, ಮಾತಾಡೋ ಲೆವೆಲ್ಗೆ ಅನ್ನೋಕ್ಕಿಂತ. ಸೊ ವ್ಲಾಗಲ್ಲಿ ಎಷ್ಟು ಬೇಕು ಅಷ್ಟು ಮಾತಾಡ್ಕೊಂಡು ಸೈಲೆಂಟಾಗಿದ್ದರೆ ಆಯಿತು. ಬೇರೆ ಟೈಮಲ್ಲಿ ರೆಸ್ಟ್ ತೊಗೊಳ್ಳೋದು. ಗಂಟ್ಲು ನೋವ್ತಾ ಇದೆ, ಅದು ಏನಾಯಿತು ಎತ್ತಾಯಿತು ನೋಡೋಣ, ಆಮೇಲೆ ಹೇಳ್ತೀನಂತೆ. ಸದ್ಯಕ್ಕೆ ಎಲ್ಲ ಬಂದಿದ್ದಾರೆ. ಸೊ ಇವತ್ತು ನಾನು ಲೇಟ್ ಮಾಡೋದು ಬೇಡ, ವ್ಲಾಗಲ್ಲಿ ಮಾತಾಡಿಕೊಂಡು ಬನ್ನಿ ಹೋಗೋಣ. ಸುಮಾರು ಜನ ಕೇಳ್ತಿದ್ರಲ್ಲ, ಎಲ್ಲಿ ನಿಮ್ಮ ಡ್ಯಾಡಿ ಮದುವೆ ಆದಾಗಿಂದ ಹಿಂದೆ ಕುತ್ಕೊಂಡ್ಬಿಟ್ಟವ್ರೆ, ಕಾಣೋದೇ ಇಲ್ಲ ಅಂತ. ನೋಡ್ರಿ, ಮುಂದೆ ಕರ್ಕೊಂಡ್ಬಂದಿದ್ದೀವಿ ಅಂತ. ಸೊ ನಮ್ಮ ಹೆಣ್ಮಕ್ಳೆಲ್ಲ ಹಿಂದ್ಗಡೆ ಅಡ್ಜಸ್ಟ್ ಮಾಡ್ಕೊಂಡು ಅವರೇ ಕುತ್ಕೊಂಡಿದ್ದಾರೆ. ಸೊ ಅದಕ್ಕೆ ಡ್ಯಾಡಿ ಮುಂದೆ ಬಂದುಬಿಟ್ಟಿದ್ದಾರೆ ಇವತ್ತು. ಸೊ ಈಗ ನಾವು ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಹಾಸನ್ಗೆ ಹೋಗಬೇಕು, ಮದುವೆ ಇದೆ. ಅದಕ್ಕಿಂತ ಮುಂಚೆ ನನ್ನ ಹೆಂಡತಿ ಅವ್ರ ಊರಿಗೆ ಹೋಗಬೇಕು. ನನ್ನ ಹೆಂಡತಿ ಖುಷಿ ನೋಡಿ ಮುಗುಳ್ನಾಗೆ ಬಂದುಬಿಡ್ತು ಪಟ್ಟ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ಅದೇ ಪ್ಲ್ಯಾನ್ ಇವಾಗ ಸದ್ಯಕ್ಕೆ. ಆ್ಯಂಡ್ ಇವಾಗ ಹಾಂ, ಏನಕ್ಕೆ ನಿಮ್ಮೂರ್ಗೆ ಹೋಗ್ತಿರೋದಕ್ಕೆ? ಓ, ನಮ್ಮೂರ್ಗೆ ಹೋಗ್ತಿರೋದಕ್ಕೆ ಖುಷಿ ನನಗೆ. ನಿನಗೆ ನಿಮ್ಮೂರ್ಗೆ ಹಾಂ? ಓ, ನೀನು ಗೊತ್ತಿಲ್ಲ ಅಂತ ಖುಷಿನಾ? ಕರೆಕ್ಟು. ನಾನು ಹೇಳಿಲ್ಲ, ನೀನೇ ಹೇಳಿದ್ದಲ್ಲ ಅಷ್ಟೇ. ನಾನು ಮೂವದೇ ಅಷ್ಟೇ. ನೀನು ಹೇಳ್ಬೇಕಾರೆ ಇನ್ನೇನು ಹೇಳೋಣ. ಸೊ ರೇಕ್ಸಾಗಿ ಅಷ್ಟೇ, ಇನ್ನೇನಿಲ್ಲ. ಸೊ ಸದ್ಯಕ್ಕೆ ಅಷ್ಟೇ, ಆರಾಮಾಗಿ ಹೋಗ್ತಾಯಿದ್ದೆ. ಬೆಳಗ್ಗೆ ಬೇಗ 5 ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ, ಒಂಚೂರು ಲೇಟ್ ಆಯಿತು. ಬಟ್ ಆದರೂ ಎಲ್ಲ ಆ್ಯಸ್ ಪ್ಲ್ಯಾನ್ಡ್ ಹೋಗ್ತಾಯಿದ್ದೆ. ಸಿಗ್ತೀನಿ ಒಂದು ವೇ, ಎಲ್ಲ ಆಗುತ್ತೋ ಅಲ್ಲೇ. ಸೊ ನೋಡ್ಕೊಂಡು ಕ್ಲೀನಾಗಿ ನಮ್ಮ ಡ್ಯಾಡಿ ಮುಂದೆ ಸೀಟಾಗಿ ಕೂತಿದ್ದಾರೆ ಇವತ್ತು. ಆಫ್ಟರ್ 5 ತಿಂಗಳ ಯಾವಾಗಲೂ ಒಂದೊಂದು ಸಾರಿ ಕುತ್ಕೋಬೇಕಾದಾಗ ಕುತ್ಕೊಳ್ಳೋದು. ಹಾಂ, ನನಗೆ ಕೂತಿರೋದು ಏನಕ್ಕೆ ಅಂದರೆ, ಹಿಂದೆ ನೋಡಿ ನನ್ನ ಹೆಂಡತಿ ಅವರ ಅಜ್ಜಿ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿದೆ ಅಲ್ಲಿ. ಅದಕ್ಕೆ ಡ್ಯಾಡಿ ಮುಂದೆ ನನ್ನ ಹೆಂಡತಿ ಅವರ ಅಜ್ಜಿ ಜೊತೆ ಕುತ್ಕೊಬೇಕು ಅನ್ನೋ ಖುಷಿಗೆ ಇದ್ದು ಅದೇನವಾ ಅಷ್ಟೇ. ಓಕೆ, ಸೊ ಗೈಸ್, ಈಗ ಸದ್ಯಕ್ಕೆ ನಾವು ನನ್ನ ಹೆಂಡತಿ ಆಗಳಿಸ್ತಾ ಇರತ್ತೆ. ನನಗೆ ಗೊತ್ತಿಲ್ಲ, ನೀನೇ ಹೇಳಿದ್ದು ವ್ಲಾಗ್ ಮಾಡಿ ಅಂತ. ನೋಡಿ, ಇವಾಗಲೂ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿಸ್ತಾರೆ ನನ್ನ ಹೆಂಡ್ತಿನೇ. ಅದೇ ಟೈಮ್ಗೆ ಹಾಕಿಸ್ತಾರೆ. ಯಾವಾಗಲೂ ನೀವು ವ್ಲಾಗ್ ಮಾಡೋವಾಗ ನಾನು ಹಾಕಿಸ್ತಾರೆ ತೋರಿಸ್ತಾರೆ ನೀವು ಅಂತ ಅಂದ್ಬಿಡಿ. ಎಷ್ಟೋ ಸರಿ ಕಟ್ ಮಾಡಿದ್ದೀವಿ, ಇವತ್ತೇನು ಕಟ್ ಮಾಡಲ್ಲ ಗೈಸ್. ಓಕೆ, ಸರಿ, ಇವಾಗ ಬಂದ್ವಿ ನನ್ನ ಹೆಂಡತಿ ಅವರ ಊರಿಗೆ ಬಂದು ವಿಸಿಟ್ ಹಾಕ್ಬಿಟ್ಟು ಈಗ ನಾವು ಹಾಸನ ಕಡೆಗೆ ಹೋಗ್ತಾಯಿದ್ದೀವಿ ಅಷ್ಟೇ. ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಲಾಸ್ಟ್ ವೀಕಲ್ಲ, ಅದಕ್ಕೆ ಲಾಸ್ಟ್ ವೀಕ್ ಅನ್ಕೋತೀನಿ. ಸೊ ಈ ಜಾಗ ನೆನಪಿರ್ಬೋದು, ನಾನು ಹೇಳಿದ್ದೆ ಇಲ್ಲೇ ಬರ್ತಿರೋದು, ಪೂಜೆ ಇತ್ತು ಅಂತ ಅಂದ್ಬಿಟ್ಟು ಅಂತ. ಸೊ ಅದೇ ದೇವಸ್ಥಾನ ಇದು. ಹಾಂ, ಡ್ಯಾಮ್ ನೋಡ್ಕೊಂಡು ಹೋದ್ವಲ್ಲ, ಮಾರ್ಕೋನಹಳ್ಳಿ ಡ್ಯಾಮು, ಆ ವ್ಲಾಗ್. ಓಕೆ, ಸೊ ಗೈಸ್ ನಮಸ್ಕಾರಗಳು. ಸೀದಾ ಇವತ್ತು ಹಾಸನಕ್ಕೆ ಬಂದು ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ವಾಯ್ಸು ಸಿಕ್ಕಾಬಿಟ್ಟೆ ಹಾಳಾಗ್ಬಿಟ್ಟಿದೆ ಗೈಸ್. ಬರ್ತಾ ವೆದರ್ ಹಂಗಿತ್ತು, ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ. ಹೋಗ್ತಾ ಇನ್ನೂ ವರ್ಷ ಆಗ್ತಾರೆ ಇದ್ದರೆ ಸಾಕು. ನನಗೆ ಒಂದೇ ಕನ್ಸೋದು, ವ್ಲಾಗ್ ಆಗ್ದಂಗೆಲ್ಲ ಆಗಬಾರ್ದು ಅಂತ. ತೊದಲು ನುಡಿಗಳು ಆಲ್ರೆಡಿ ಬರ್ತಾಯಿದ್ದಾವೆ, ಸ್ಪಷ್ಟವಾಗಿ ಬರ್ತಾಯಿಲ್ಲ ಮಾತು. ನೋಡಿ ಹೆಂಗಿದೆ ವಾಯ್ಸು. ಹಿಂದೆಯಿಂದ ಕುತ್ಕೊಂಡು ಬರೀ ನನ್ನ ಹೆಂಡತಿ ಓಕೆನಾ ವಾಯ್ಸ್ ಓಕೆನಾ ಅಂತ ಕೇಳೋದಾಯಿತು. ಪಕ್ಕದಲ್ಲಿ ತಿವಿತಾ ಇದ್ಲಿ. ಇವತ್ತು ಹಿಂದೇನೂ ಬಿಡಲಿಲ್ಲ ಗೈಸ್, ಹಿಂದೇನೂ ತಿವಿತಾ ಇದ್ವಿ. ಮತ್ತಿನ್ನೇನು ಮಾಡಲಿಲ್ವಾ? ಅದಕ್ಕೆ ಅವಾಗಲೇ ನಾನು ಹೆಂಡ್ತಿನೇ ಬಾಯಿಂದ ಹೇಳಿದ್ದು, ಇವತ್ತು ನಾನು ಮುಂದೆ ಕೂತಿಲ್ಲ ಅಂತ ಆರಾಮಾಗಿ ಕೂತ್ಕೋತೀರ ಅಲ್ವಾ ಅಂತ. ಅವಳಿಗೂ ಗೊತ್ತು, ಒಳ್ಳೇದು ಮಾಡ್ತಾಳೆ ಅಂತ. ಎಷ್ಟು ಚೇಂಜ್ ಆಗಿದೆ.
ಹಿಂಗೆ ನೋಡಿರ್ಲಿಲ್ಲ ನನ್ನ ಫಸ್ಟ್ ಟೈಮ್ ಮದುವೆ ಈ ಥರ ನೋಡ್ಬಿಡು. ಬೇಡ. ಆ್ಯಂಡ್ ಬರ್ತಾ ನಮ್ಮ ಮಮ್ಮಿ ನಮ್ಮ ಅತ್ತೆನೂ ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಆ್ಯಂಡ್ ನಾವು ನಮ್ಮ ಮಮ್ಮಿ ನಮಗೆ ಎಲ್ಲ ಬಂದು ರೀಚ್ ಆಗಿದ್ದೀವಿ ಗೈಸ್. ಇದೇ ಕಲ್ಯಾಣ ಮಂಟಪ ಹಾಸನದಲ್ಲಿ. ಆ್ಯಂಡ್ ಇನ್ನೂ ಒಂದು ಮದುವೆ ಇದೆ, ಓಕೆನಾ? ಸೊ ಅಲ್ಲಿ ಹೋಗ್ತೀನಿ, ಅದನ್ನು ಹೇಳ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಇದು ವೆರಿ ಇಂಪಾರ್ಟೆಂಟು, ವೆರಿ ಕ್ಲೋಸ್ ಸರ್ಕಲ್ಸ್. ಇನ್ನೊಂದು ನನ್ನ ಫ್ರೆಂಡ್ ಮದುವೆ, ಅದು ಹೆಂಗೆ ಅಂತ ನೋಡ್ತೀನಿ. ನೋಡಿ ಗೈಸ್, ಎಲ್ಲೆಲ್ಲಿ ಬಂದು ಏನೇನು ಹಾಕೊಂತವ್ರು ನೋಡಿ. ಬೆಂಗಳೂರಿಂದ ಈ ಕ್ರಾಕ್ಸ್ ಅಂತೆ, ಇಲ್ಲಿ ಬಂದು ಫಾರ್ಮರ್ ಶೂ ಅಂತೆ. ಸ್ವಲ್ಪ ಅಫಿಷಿಯಲ್ ಆಗಿ ಹೋಗೋಣ. ಪಾಪ ನನ್ನ ಗಂಡನಿಗೆ ವಾಯ್ಸ್ ಹೋಗ್ಬಿಟ್ಟಿದೆ. ನೋಡಿ ದೇವ್ರಿಗೂ ಗೊತ್ತಿತ್ತು ಹಾಂ, ಹಿಂಗೆ ಹೋಗುತ್ತೆ ನಂದೊಂದು ದಿನ ವಾಯ್ಸು. ಅದಕ್ಕೆ ನಾನು ಬೇಕು ಅಂತ. ಅವಾಗ ನನ್ನ ಚಾನೆಲ್ನ ಟೇಕ್ ಓವರ್ ಮಾಡಬೇಕಲ್ಲ ಯಾರಾದರೂ. ಟೇಕ್ ಓವರ್ ಅಂತೇನಿಲ್ಲ, ಟೆಂಪ್ರವರಿಗೆ ಅಷ್ಟೇ, ಮ್ಯಾನೇಜ್ ಮಾಡೋಕ್ಕೆ. ಗ್ಯಾಪ್ ಆಗಿಬಿಡುತ್ತೆ. ಇವಾಗಲೇ ಕಮೆಂಟ್ಗಳು ಬರ್ತಾವೆ, ಎಲ್ಲಿ KGK ಲಾಗೆ ಬರ್ತಾ ಇಲ್ಲ ಅಂತ. ಅದು ಹೇಳ್ತಿರಲ್ಲ, ಮದುವೆ ಆದ್ಮೇಲೆ ವ್ಲಾಗ್ ಮಾಡೋದು ಕಮ್ಮಿ ಆಗ್ಬಿಟ್ಟೈತೆ ಅಂತ. ಹಿಂಗೆ ಬರೀ ಫಂಕ್ಷನ್ ಲಾಗೆ ಆಗ್ತಾ ಇದ್ದೀನಿ. ನನಗೆ ಅನಿಸ್ತಾ ಇದೆ, ವ್ಲಾಗ್ ಬಂದ ತಕ್ಷಣ, ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ಅನಿಸ್ಬಿಡುತ್ತೆ, KGK ಇವತ್ತು ಯಾವುದೋ ಫಂಕ್ಷನ್ಗೆ ಹೋಗಿರ್ಬೇಕು ಅಂತ. ಬರೀ 2 ತಿಂಗಳಿಂದ ಮದುವೆ ಫಂಕ್ಷನ್ನು ಬೀಗ್ರೂಟ ಇದೆ. ಘಮ ಘಮ ಅಂತಿದೆ ಏನೋ, ಘಮ ಘಮ ಅಂತ ತಿಂಡಿ. ಅದು ಹಸುವಾಗ್ಬಿಟ್ಟೈತೆ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ. ಇವಾಗ ಹೊಟ್ಟೆಗೆ ತಿಂಡಿ ಬಿದ್ದುಬಿಟ್ರೆ ಪರಮಾನಂದ. ಕೋಲ್ಡ್ ಆಗಿರೋದಕ್ಕೆ ವಾಯ್ಸ್ ಹಂಗಾಗಿದೆಯಲ್ಲ, ಸ್ವಲ್ಪ ತಿಂಡಿ ಬಿದ್ಮೇಲೆ ಸರಿ ಆಗುತ್ತಾ ನೋಡೋಣ. ಗೈಸ್ ನೋಡಿ ಗೈಸ್, ಊರಿಗೆ ಮುಂಚೆ ಬಂದಿದ್ದೀವಿ ನಾವು. ಅಂದರೆ ಊರಿನವರು ಯಾರೂ ಬಂದಿಲ್ಲ, ಅಷ್ಟು ಬೇಗ ನಾವು ಬಂದಿದ್ದೀವಿ. ಸೊ ಇವಾಗ ಸೀದಾ ನಾವು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಡೆಕೋರೇಷನ್ ಮಾಡಿದ್ದಾರೆ. ಲೆಟ್ಸ್ ಗೋ. ಅಲ್ಲಿ ತಿಂಡಿ ಸಿಕ್ಕಾಬಟ್ಟೆ ಹಸುವಾಗ್ಬಿಟ್ಟೈತೆ. ಬೆಳಗ್ಗೆ ಬೇಗ ಇದ್ದರೆ ಇದೇ ಪ್ರಾಬ್ಲಮ್, ಹಸುವಾಗ್ಬಿಟ್ಟು. ಗೈಸ್, ಇಲ್ಲಿ ಹಾಕಿರೋ ಹಾಡಿಗೆ ಹುಡುಗಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ಜನ ನೋಡ್ತಾರೋ ಬಿಡ್ತಾರೋ, ಅದ್ರ ಪಾಡಿಗೆ ಅದು ಆಗ್ಲಿಂದ ಕುಣಿತಾ ಇದೆ ಗೈಸ್. ಬರೋ ಹಾಡು ಎಲ್ಲದಕ್ಕೂ ಕುಣಿತಾ ಇದೆ. ಮೋಸ್ಟ್ಲಿ ನೋಡ್ಬಿಡ್ತಾ ಅನ್ಸುತ್ತೆ, ಒಳಗಡೋಯ್ತು. ವ್ಲಾಗ್ ಮಾಡ್ತಿದ್ದು ಗೈಸ್. ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನನ್ನ ವಾಯ್ಸ್ ಕೇಳಿಸಲ್ಲ, ವಾಯ್ಸೇ ಬರ್ತಾ ಇಲ್ಲ ಗೈಸ್. ನಂದು ವರ್ಸ್ಟ್ ಆಗ್ತಾ ಇದೆ ಇನ್ನು. ಅದಕ್ಕೆ ಮಾತಾಡೋಣ ಅಂತ ಬಂದೆ. ಕಾರಲ್ಲಿ ಹೋಗೋದಕ್ಕೆ ನನ್ನ ಕಾರ್ ಹಿಂದೆ ಮುಂದೆ ಎಲ್ಲ ಕಡೆ ಬೇರೆ ಕಾರ್ ನಿಲ್ಲಿಸ್ಬಿಟ್ಟವ್ರೆ. ಹಾಗಾಗಿ ನಡ್ಕೊಂಡು ಬರ್ತಾಯಿದ್ದೀನಿ. ಸದ್ಯಕ್ಕೆ ಹತ್ರದಲ್ಲೇ ಸಿಕ್ತು. ಒಂದು ಸಿರಪ್ ಕೊಟ್ಟರು ನಮ್ಮ ಸಬ್ಸ್ಕ್ರೈಬರೇ. ನಾನೊಂದು ಏನಂತಾರೆ ಸ್ಟೆಪ್ಸಿಲ್ಸ್ ಥರದ್ದು, ಬಟ್ ಸ್ಟೆಪ್ಸಿಲ್ ಬೇರೆ ಅದು ಕೊಟ್ಟರು. ಸೊ ತಿಂತಾಯಿದ್ದೀನಿ. ಯೋಚನೆ ಮಾಡಬೇಡಿ, ಮಧ್ಯಾಹ್ನದ ಹೊತ್ತಿಗೆ ಆಗುತ್ತೆ, ಇಮಿಡಿಯೇಟಾಗಿ ಆಗಲ್ಲ. ಆದರೂ ಪರವಾಗಿಲ್ಲ, ಮಧ್ಯಾಹ್ನಕ್ಕಾದ್ರೂ ಸಾಕು ನನಗೆ ಅಂದಿದ್ದೀನಿ. ನೋಡೋಣ, ಯಾರೇ ಪಕ್ಕ ಡಾಕ್ಟರ್ ಹತ್ರ ಹೋಗ್ಬೇಕು. ತುಂಬ ವರ್ಷ ಆಗ್ತಾಯಿದೆ ಬರ್ತಾ ಹಿಂಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ನಮ್ಮ ಕೈಗೆ ಅಕ್ಷತೆ ಕೊಟ್ಟಿದ್ದಾರೆ. ಇಲ್ಲಿಂದ ಹೆಸರೇ ಹೋಗುತ್ತೆ ಅಲ್ಲಿಗೆ ನಾವು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಎಸಿಬೇಕು ನಾವು ಅಕ್ಷತೆನ. ಹೊರಡೋಣ ಅಂತ ಅಂದ್ಕೊಂಡು ನೋಡಿದ್ರೆ ನಮ್ಮ ಕಾರ್ ಎಲ್ಲ ಕಡೆಯಿಂದ ಲಾಕ್ ಆಗಿದೆ, ಓಕೆನಾ? ಸೊ ಇಲ್ಲಿ ಇದ್ದಿದ್ದು ವೆಹಿಕಲ್ಸ್ ಎಲ್ಲ ಕ್ಲಿಯರ್ ಮಾಡಿದೆ, 2 ವೀಲರ್ನೆಲ್ಲ. ಅದಾದಮೇಲೆ ಐಟಮ್ಸ್ನೆಲ್ಲ ಅಲ್ಲಿಟ್ಟೆ. ಇವರು ತೆಗಿತೀನಿ ಅಂತ ಅಂದರು. ಸರಿ, ಇಲ್ಲಿಂದ ಗ್ಯಾಪಲ್ಲಿ ಪಾಸ್ ಆಗ್ಬೋದು ಅಂತ ನೋಡಿದ್ರೆ ಇವಾಗ ಕೀಲ ನನ್ನ ಹತ್ರ. ಯಾರನ್ನೋ ಬಸ್ ಸ್ಟಾಪಿಗೆ ಬಿಡಕ್ಕೆ ಹೋಗೋರೆ ಅಂತ ಹೇಳ್ಬಿಟ್ಟು ಅವ್ರು ನಿಂತವ್ರು. ಹಿಂಗಾಯ್ತು ಕತೆ. ಇಷ್ಟೊತ್ತು ವೆಹಿಕಲ್ಸ್ ಎಲ್ಲ ಎತ್ತಿದ್ದೆಲ್ಲ ವೇಸ್ಟ್ ಆಯಿತು, 2 ವೀಲರ್ಸ್ನ ಅಷ್ಟೇ ಕಾಯ್ಕೊಂಡು ಕೂತಿದ್ದೀವಿ. ಇಲ್ಲಿಂದ ಒಂಚೂರು ಗ್ಯಾಪ್ ಇದ್ದಿದ್ರು ಕಟ್ಟಾಗ್ಬಿಡೋದು ಕಾರು, ಟಚ್ ಆಗುತ್ತೆ, ಆಗಲ್ಲ. ಹೇಳಿ, ಎಕ್ಸ್ಪೀರಿಯನ್ಸ್ ಹೇಳಿ. ವಾಯ್ಸ್ ಬರ್ತಾ ಇಲ್ಲ, ಯಾಕೆ ಸಡನ್ನಾಗಿ ಹಿಂಗಾಯಿತು? ನಾವು ಹಾಸನ ಎಕ್ಸಿಟ್ ಆಗ್ತಾ ಇದ್ದೀವಿ. ತೋಟದ ಮನೆಗೆ ಹೋಗ್ತಾ ಇದ್ದೀವಿ ಇನ್ 2 days. ಫಸ್ಟ್ ಅವರು ಹುಷಾರಾದ್ರೆ ಸಾಕು ಅಂತವ್ರಪ್ಪ. ವಾಯ್ಸ್ ಇಲ್ಲದೆ ಬ್ಲಾಗಲ್ಲಿ ನಿಮ್ಮ ವಾಯ್ಸ್ ಇಲ್ಲದೆ ಫಸ್ಟ್ ಟೈಮಾ? ಸೊ ಗೈಸ್, ನಮ್ಮ ಯಜಮಾನ್ರಿಗೆ ಫುಲ್ ಹುಷಾರಿಲ್ಲ ನೋಡಿ.
ಮಾತ್ರೆ ಕುಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಸಿರಪ್ಪು ಕುಡಿಸ್ತೀವಿ. ನನಗೆ ಏನು ಸ್ಟೀಮ್ ಎಲ್ಲ ಕೊಟ್ವಿ ಅಂದರೂ ಏನೂ ಸರಿಯಾಗಿಲ್ಲ. ಫಸ್ಟ್ ಎವರ್ ಸ್ಟೀಮ್ ಇಷ್ಟೊಂದೆಲ್ಲ ತಗೊಂಡವ್ರೇನೋ ಗೊತ್ತಿಲ್ಲ, ಅದು ವಾಯ್ಸ್ ಬರ್ತಾ ಇಲ್ಲ. ಫುಲ್ ಗಂಟ್ಲು ಕಟ್ಕೊಂಡಿದ್ದೆ. ಏನೇನೋ ಎಕ್ಸ್ಪರಿಮೆಂಟ್ ಮನೆ ಮದ್ದು ಮಾಡಿದ್ರು ಏನೂ ಕಮ್ಮಿ ಆಗ್ತಿಲ್ಲ. ಇವಾಗ ಸ್ವಲ್ಪ ಲೈಟಾಗಿ ಫೀವರ್ ಇದೆ. ಸರಿ ಆಯಿತು, ತಗೊಳ್ಳಿ ಮಾತ್ರೆ. ಸೊ ಅವ್ರ ವಾಯ್ಸ್ನ ನಾನು ಟೇಕ್ ಓವರ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಗೈಸ್, ಇವತ್ತು ನೆಕ್ಸ್ಟ್ ಡೇ ಒಂದು ಲೆವೆಲ್ ವಾಯ್ಸ್ ಬರ್ತಾಯಿದೆ, ಓಕೆನಾ? ಸೊ ಬ್ಯಾಕ್ ಟು ವರ್ಕ್, ಬ್ಯಾಕ್ ಟು ವ್ಲಾಗಿಂಗ್. ಸೊ ನೋಡಿ, ಎಳ್ನೀರು ಕೇಳೋಣ ಅಂತ ಬಂದೆ. ಈ ಮರದಲ್ಲಿ ಕೈಗೆ ಎಟ್ಟಕ್ಕುವ ರೀತಿ ಎಳ್ನೀರು ಇದೆ ಅಂದಮೇಲೆ ಇದನ್ನು ನಾವು ಕೀಳಬೇಕು, ಇಲ್ಲ ಬೇರೆಯವ್ರ ಫಲ ಬಿಡ್ತವೆ. ಹಾಗಾಗಿ ನಾವು ಕೀಳುತ್ತಿದ್ದೇವೆ ಅಷ್ಟೇ. ಒಂದು ಈ ಗೊನೆ ಫುಲ್ ಮೋಸ್ಟ್ಲಿ. ಆ್ಯಂಡ್ ನನಗೂ ಬೇರೆ ಹಿಂಗಾಗಿದೆಯಲ್ಲ, ಎಳ್ನೀರು ಕುಡಿಬೇಕಂತ ಸಿಕ್ಕಾಬಟ್ಟೆ ಆಸೆ ಆಗ್ತಿತ್ತು. ಈಗ ಸರಿ ಆಯಿತು. ತಗೊಳ್ಳಿ, ನನ್ನ ಹೆಂಡತಿ ಮತ್ತು ನಮ್ಮಮ್ಮ ಇಬ್ಬರು ಅಲ್ಲೆಲ್ಲೋ ವಾಕ್ ಮಾಡ್ತಾರೆ, ವಾಯ್ಸ್ ಕೇಳ್ತೈತೆ. ಹಾಂ, ಅಲ್ಲಿ ಅಲ್ಲಿಂದನೇ ಎಳ್ನೀರು. ಹೇಳಿ ಯಜಮಾನ್ರೆ, ಏನಾದರೂ ಹೋಗ್ಲಿ ಬಿಡಿ, ನಾನೇ ಕುಡಿತೀನಿ ಅದನ್ನ. ತಗೊಳ್ಳಿ ಅಮ್ಮ, ನಿಮಗೆ ಫುಲ್ಲು ಬಂದಿದೆ, ತಗೊಳ್ಳಿ. ಇನ್ನೂ ಇದೆ ಇದರಲ್ಲಿ. ಕುಡ್ಲು ತುಂಬ ತರ್ತಿದೆ ಇದು. Cheers. Cheers, cheers. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರಗಳು. ವೆಲ್ಕಮ್ ಟು ದ ಸೇಮ್ ವ್ಲಾಗ್. ಒಂದು ಬ್ರೇಕ್ ನಂತರ ಐ ಥಿಂಕ್ ಆಲ್ಮೋಸ್ಟ್ ಒಂದು 2-3 ಡೇಸ್ ಆದಮೇಲೆ ಮತ್ತೆ ನಾನು ವ್ಲಾಗ್ ಮಾಡ್ತಾ ಇರೋದು. ಹೆಲ್ತ್ ಆ ಲೆವೆಲ್ಗೆ ಅಪ್ಸೆಟ್ ಆಗಿಬಿಟ್ಟಿತ್ತು. ಈಗಲೂ ಏನು ಕಂಪ್ಲೀಟಾಗಿ ರಿಕವರ್ ಆಗಿಲ್ಲ. ವಾಯ್ಸ್ ನೋಡೇ ನಿಮ್ಗೆ ಅರ್ಥ ಆಗ್ತಿರುತ್ತೆ. ನನಗೆ ಅನ್ನಿಸ್ದಂಗೆ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಥರ ಇತ್ತು ವಾಯ್ಸು, ಬಿಗಿನಿಂಗ್ ಸ್ಟೇಜು ಎಲ್ಲ ಆಗೋದಕ್ಕೆ. ಸೊ ಆ ಬಿಗಿನಿಂಗ್ ಸ್ಟೇಜ್ ವಾಯ್ಸು ಇವಾಗ ಎಂಡಿಂಗ್ ಸ್ಟೇಜಲ್ಲಿ ಆ ಥರ ಬಂದಿದೆ. ಸೊ ಮೋಸ್ಟ್ಲಿ ಇನ್ನೊಂದು ದಿನ ಎಲ್ಲ ಸರಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾನು ನಮ್ಮ ತೋಟದ ಮನೇಲಿ ಉಳ್ಕೊಂಡಿದ್ವಿ, ಅದು ನೋಡಿರ್ತೀರ. ಅದಾದಮೇಲೆ ಅಲ್ಲಿಂದ ಸೀದಾ ನಾವು ನಮ್ಮ ಅಣ್ಣನ ಮನೆಗೆ ಬಂದ್ವಿ. ಸೊ ಇಲ್ಲೊಂಚೂರು ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲರ ಜೊತೆ ಅಂದ್ಬಿಟ್ಟು ಇದ್ದು ನಮ್ಮ ಅಕ್ಕ ಒಂದು ಒಳ್ಳೆ ಕಷಾಯ ಮಾಡಿಕೊಟ್ರು. ಕಷಾಯ ಕುಡಿದ್ಬಿಟ್ಟು ಈಗ ಒಂದು ಸ್ವಲ್ಪ ನೆನ್ನೆ ನೈಟಿಂದ ಬೆಟರ್ ಆಗಿದೆ, ಓಕೆನಾ? ಇವತ್ತು ಮಾಡೋಕ್ಕಾಗಲ್ಲ ವ್ಲಾಗ್ ಅಂದ್ಕೊಂಡಿದ್ದೆ, ಬಟ್ ನೆನ್ನೆ ನೈಟಾಗಿ ಕಷಾಯ 2 ಸರಿ ಕುಡಿದೆ. ನೆಕ್ಸ್ಟ್ ಲೆವೆಲ್ ರಿಲೀಫ್ ಕೊಟ್ಟಿದೆ. ಸೊ ಮೋಸ್ಟ್ಲಿ ನಂಗೆ ಅನ್ಸಂಗೆ ಇನ್ನೊಂದು ದಿನ ಸರಿ ಆಗಿಬಿಡುತ್ತೆ. ಈಗಲೂ ಮಾಡ್ಸ್ಕೊಂಡು ಕುಡಿದೆ ಕಷಾಯನ. ಸೊ ಹೋಗ್ಬೇಕಾದ್ರೆ ಇನ್ನೊಂದು ಸರಿ ಕುಡಿದ್ಬಿಟ್ರೆ ಮೋಸ್ಟ್ಲಿ ಸರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಿವೆ, ಈಗ ಸದ್ಯಕ್ಕೆ ನಾವು ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ರೆಡಿಯಾಗಿಲ್ಲ, ತಿಂಡಿನೂ ಮಾಡಿಲ್ಲ. ತಿಂಡಿ ಎಲ್ಲ ತಿಂದ್ಬಿಟ್ಟು ಅದು ಆಮೇಲೆ ಹೊರಡ್ತೀವಿ. ಸೊ ಎಲ್ಲಿಗೆ ಹೋಗಬೇಕು ಏನು ಅಂತ ಅಂದಿವೆ ಹೇಳ್ತೀನಿ ಹೊರಟಾಗ. ಈಗ ನಾವು ನಮ್ಮ ಇನ್ನೊಬ್ಬರ ಅಣ್ಣನ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಇದೇನು ಹಾಕಿದ್ದಾರೆ, ಮೋಸ್ಟ್ಲಿ ಶುಂಠಿ ಅನಿಸುತ್ತೆ. ಶುಂಠಿನೇ ಇದು. ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಇನ್ನೇನು ಇದನ್ನೆಲ್ಲ ತೆಗೆದು ಮಾರೋ ಟೈಮಿಗೆ ಬಂದಿರುತ್ತೆ. ಆ್ಯಂಡ್ ಇಲ್ಲಿ ಮಧ್ಯೆ ನೋಡಿ, ಇಲ್ಲಿ ಶುಂಠಿ ಮಧ್ಯೆ ಏನು ಮೆಣಸಿನ್ಕಾಯಿ ಹಾಕಿದ್ದಾರೆ ಅಲ್ಲಿ ಎಲ್ಲ. ಸೊ ಅದಕ್ಕೋಸ್ಕರನೇ ಪಟ್ ಅಂತ ಹೋಗ್ಬಿಟ್ಟು ಒಂದಿಷ್ಟು ಮೆಣಸಿನ್ಕಾಯಿ ಕುಯ್ಕೊಂಬತ್ತೀನಿ ಅಂತ ನಮ್ಮ ಅಣ್ಣ ಹೋಗಿದ್ದಾರೆ. ಅಲ್ಲಿದ್ದಾರೆ. ನನ್ನನ್ನು ಬರಬೇಡ ಅಂತ ಅಂದರು. ಬಿಕಾಸ್ ಇವಾಗಷ್ಟೇ ನೀರು ಹೊಡೆದಿದ್ದೀವಿ, ಜಟ್ ಆನ್ ಮಾಡಿದ್ದೀವಿ, ಗಲೀಜಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು. ಸೊ ನಾನಿಲ್ಲೇ ನಿಂತ್ಕೊಂಡಿದ್ದೀನಿ. ಹಿಂಗೆ ನಡೀತಾ ಇದೆ ನಮ್ಮ
ಇವತ್ತು ಎಂಡೇನದು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ವೆಡ್ನೆಸ್ಡೇ ಯಾಕೋ ಒಂದು ಸ್ವಲ್ಪ ಇದು ಇಂಬ್ಯಾಲೆನ್ಸ್ ಆಗ್ಬಿಟ್ಟೈತೆ ಈ ವಾಯ್ಸ್ ಹಿಂಗೆ ಆದಾಗಿಂದ. ಎಲ್ಲ ನಾರ್ಮಲಾಗಿ ಹೋಯ್ತಾ ಇಲ್ಲ ಅಂತ ಅನ್ನಿಸ್ತೈತೆ, ಸ್ಟೇಬಲಾಗೇ ಇಲ್ಲ. ನಾನೇ ಸ್ಟೇಬಲ್ ಆಗಿಲ್ಲ ಅನ್ನಿಸ್ತಾಯಿದೆ, ಹಿಂಗಾಗ್ಬಿಟ್ಟಿದೆ. ಎನಿವೆ ಪಟ್ ಅಂತ ಹೇಳ್ಬಿಟ್ಟು ಇಲ್ಲೊಂಚೂರು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅವಾಗಲೇ ಇದ್ದಿದ್ದು ಬೇರೆ ಅಣ್ಣ, ಇವಾಗಿರೋದು ಬೇರೆ ಅಣ್ಣ, ಓಕೆ ಕಸಿನ್ಸ್ ಎಲ್ಲ. ಸೊ ಇಲ್ಲೊಂದು ಸ್ವಲ್ಪ ತಿದ್ಬಿಟ್ಟು ಆಮೇಲೆ ನೋಡ್ತೀವಿ. ನಾನೇ ತೂಕ ಜಾಸ್ತಿ ಆಗ್ಬಿಟ್ಟಿದ್ದೀನ, ಬಡ್ಡಿ ಮಗುಂದು ಯಾವ ವೈಟಿಗೆ ಎಗರ್ತಿದೆ ಅದು, ದಪ್ಪ ಬಿಟ್ಟಿದ್ದೀನಿ ತೂಕ. ಸದ್ಯ ಹೊಡೆದೋಗ್ದರೆ ಇದ್ರೆ ಸಾಕಿದ. ಓಕೆ ಅಲ್ಲಿ ನೋಡು ತೋರಿಸು, ಮಡೆನೂರು ಗೈಸ್, ಮಡೆನೂರಿಗೆ ರೈಟು. ಸೊ ಈಗ ಸದ್ಯಕ್ಕೆ ನಾವು ನಮ್ಮ ಊರು ಮಡೆನೂರಿಗೆ ಬಂದಿದ್ದೇವೆ. ನಮ್ಮ ಡ್ಯಾಡಿ ಅವರ ಊರು ಮಡೆನೂರು ಅಂದರೆ ನಮ್ಮೂರು. ಮಡೆನೂರಿಗೆ ಬಂದಿದ್ದೇವೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಒಂದು ಬೀಗ್ರೂಟ ಇದೆ ಇಲ್ಲಿ, ಓಕೆನಾ. ಅಂದರೆ ಈ ಮದುವೆ ಏನು ಹೋಗಿದ್ವಿ ಅದೇ ಮದುವೆ ಬೀಗ್ರೂಟ ಮಡೆನೂರು. ನೋಡಿ ಇಲ್ಲವಾ ಏನ್ ಮ್ಯಾಟ್ರು ಅಂತ ಹೇಳಿದ್ರೆ, ಹುಡುಗ ಹುಡುಗಿ ಇಬ್ಬರು ಕಡೆಯಿಂದನೂ ರಿಲೇಟಿವ್ ಅಲ್ಲ ಹೇಳ್ತೀನಿ, ಹುಡುಗಿ ಕಡೆಯಿಂದ ಕ್ಲೋಸ್ ರಿಲೇಟಿವ್, ಓಕೆನಾ. ಹುಡುಗ ಕಡೆಯಿಂದ ಕ್ಲೋಸ್ ಫ್ರೆಂಡ್ ಡ್ಯಾಡಿಗೆ, ಚೈಲ್ಡ್ಹುಡ್ ಫ್ರೆಂಡ್ ಡ್ಯಾಡಿ, ಚೈಲ್ಡ್ಹುಡ್ ಫ್ರೆಂಡ್. ಎರಡು ಕಡೆಯಿಂದನೂ ಹೋಗ್ಬೇಕು, ಮಿಸ್ ಮಾಡಂಗಿರ್ಲಿಲ್ಲ. ಅದಕ್ಕೋಸ್ಕರ ಈ ವಾಯ್ಸು ಈ ಜ್ವರದಲ್ಲೂ ಬಂದಿದ್ದು. ಆದ್ಮೇಲೆ ಈ ಬೀಗ್ರೂಟನೂ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಮತ್ತೆ ವಾಪಸ್ ನಮ್ಮ ಮಡೆನೂರು ಒಳಗೆ ಬರ್ತಾ ಇದ್ದೀವಿ. ನಮ್ಮೂರು ಅನ್ನೋದು ಎಮೋಷನ್ನು ಇಲ್ಲಿಗೆ ಬಂದಾಗ ಪ್ರತಿ ಸರಿನೂ ನಮ್ಮ ಹಳೆ ದಿನಗಳೇ ನೆನಪಾಗೋದು. ಏರಿ ಮೇಲೆ ನಡ್ಕೊಂಡೋಗಿ ದನ ಮೇಯಿಸ್ತಿದ್ದು ಅದು ಓಕೆ, ಅಲ್ಲಿ ಹೋದಾಗ ನೆನಪಾಗುತ್ತೆ. ಬಟ್ ಇಲ್ಲಿ ನಮ್ಮ ಮಮ್ಮಿನ ಕೇಳಿ ನೆನಪಾಗುತ್ತೆ ಅಂತ ಹೇಳ್ತಾರೆ. ಈ ರೋಡಲ್ಲಿ ಗೇಟ್ ವರ್ಗು ಲಗೇಜ್ ಇಟ್ಕೊಂಡು ಎತ್ಕೊಂಡ್ಬರೋದು. ಡ್ಯಾಡಿ ಇಲ್ಲಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾರೆ. ಇದು ಅವ್ರ ಫ್ರೆಂಡ್ ಮನೆ, ಅದು ನಮ್ಮ ರಿಲೇಟಿವ್ ಮನೆ. ಮಮ್ಮಿ ನನ್ನ ಹೆಂಡತಿ ಅಲ್ಲಿ ಹೋಗಿದ್ದಾರೆ. ನಾನು ಇದ್ ಕಡೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಗೈಸ್ ದೇವಸ್ಥಾನದೊಂದು ವಿಸಿಟ್ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಈಗ ನಾವು ಓಡಾಡ್ತಾಯಿದ್ವಿ ಎಲ್ಲರೂ. ಸೊ ಗೈಸ್ ಫೈನಲಿ ಊಟಕ್ಕೆ ಬಂದಿದ್ದೀವಿ. ಇನ್ನು ಮೇನ್ ಐಟಮು ಮಟನೇ ಬಂದಿಲ್ಲ, ಬೇಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಲೆಟ್ಸ್ ಗೋ. ಬೋಟಿ ಗೊಜ್ಜು ಬಂದೈತೆ, ಚಿಕನ್ ಬಂದೈತೆ. ಚಿಯರ್ಸ್. ಈಗ ನಾವು ವಾಪಸ್ ಹೊರಡುತ್ತಾ ಇದ್ದೇವೆ. ಲಾಕು ಜಾಮು, ಎಲ್ಲ ಕಡೆ ಜಾಮು. ಹಲೋ ಯವ್ವ, ಎಷ್ಟು ನಿದ್ದೆ ಮಾಡ್ತಾ ಇದೀಯವ್ವ, ಮನೆಗೆ ಬಂದ್ರು ಗೈಸ್ ಸಣ್ಣ ಮರಿಗಳು ನೋಡಿ ಗೈಸ್, ಅವತ್ತು ಎಷ್ಟು ಸಣ್ಣದಾಗಿದ್ವು, ಪುಟಾಣಿಗಿದ್ವು. ಇವತ್ತು ಎಷ್ಟು ದೊಡ್ಡ ಹೋಗ್ಬಿಟ್ಟವೆ. ತಗೊಂಡೋಗ ಭಾರಿ ದೊಡ್ಡ ಹೋಗ್ಬಿಟ್ಟವೆ ಬೇಗನೆ. ಇದಂತೂ ಅವತ್ತು ನಮ್ಮ ಮಂಜುನ ಕೂರಿಸ್ಕೊಂಡು ತೋರಿಸಿದ್ದು ಭಾರಿ ಚಿಕ್ಕದಾಗಿತ್ತು ಅದ್ರ ಥರ, ಬಟ್ ಇದು ತುಂಬ ದೊಡ್ಡದಾಗ್ಬಿಟ್ಟಿದೆ ಅಲ್ವಾ. ಅವತ್ತು ಅಂಜುಗೆ ತೋರಿಸಿದಾಗ ಎಷ್ಟು ಚಿಕ್ಕದಾಗಿತ್ತು. ಹೌದು, ಅದೇ ಥರ ಮೋಸ್ಟ್ಲಿ ಅದಕ್ಕಿಂತ ಇನ್ನೊಂಚೂರು ಚಿಕ್ಕದಾಗಿ ಇತ್ತು ಅನ್ಸುತ್ತೆ. ಅಷ್ಟಿತ್ತ ನೋಡ್ತಿಲ್ಲ, ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಬೇಗ ದೊಡ್ಡದಾಗ್ಬಿಟ್ಟಿದ್ದೀವಿ. ಎಲ್ಲಿಗೆ ಬಂದ್ವಿ, ಏನು ಮಾಡಿದ್ವಿ ಎಲ್ಲ ನೋಡಿದ್ರಲ್ಲ. ಸೊ ಮಧ್ಯದಲ್ಲಿ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಸೀದಾ ಹೊರಟು ನನ್ನ ಹೆಂಡತಿಗೆ ಒಂಥರ ಸರ್ಪ್ರೈಸೇ ಅದು, ಓಕೆನಾ. ಇಲ್ಲಿ ಬಂದಿದ್ದು ಪಾಪ ಮೇಡಮ್ ಅಲ್ಲಿ ನಮ್ಮೂರ ಹತ್ರ ಮಲಗಿದ್ದು, ಮಡೆನೂರಲ್ಲಿ ಮಲಗಿದ್ದು. ಸೊ ಸೀದಾ ಬಂದುಬಿಟ್ಟು ಅವ್ರ ಅಜ್ಜಿಯೇ ಬರ್ಸಿದ್ದು, ಅಷ್ಟು ಡೀಪ್ ಸ್ಲೀಪು. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿದ್ರೆ ಎದ್ಬಿಡ್ತಾರೆ ಅಂದ್ಬಿಟ್ಟು ವ್ಲಾಗು ಮಾಡಲಿಲ್ಲ. ಅದಾದಮೇಲೆ ಏನೂ ಇಲ್ಲ, ಸೀದಾ ಶಿಸ್ತಾಗಿ ಬಂದಿಲ್ಲ ನಿಲ್ಸಿದ್ದು. ಸೊ ಒಂದು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಈಗ ನಾವು ನಮ್ಮ ಮನೆ ಕಡೆಗೆ ಓಡ್ತಾ ಇದ್ವಿ. ಇನ್ನೆಲ್ಲೂ ಬೇರೆ ಕಡೆ ಸ್ಟಾಪ್ ಮಾಡಿಲ್ಲ. ಇವಾಗ ಸೀದಾ ಮನೆಗೆ ಹೋಗ್ಬೇಕು, ರೆಸ್ಟ್ ಮಾಡಬೇಕು ಅಷ್ಟೇ.